ದೇವರಿಗೆ ಸ್ತೋತ್ರ. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ನಾನು ತಿರುಗೊಮ್ಮೆ ವಂದಿಸುತ್ತಾ ನಾವಿದನ್ನು ನಂಬಿಕೆ ಕುರಿತಾಗಿ ಕೆಲವು ಸಂಗತಿಗಳನ್ನು ಧ್ಯಾನ ಮಾಡೋಣ. ಅದಕ್ಕಾಗಿ ಒಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ಯೋಹಾನ ಸುವಾರ್ತೆ 11ನೇ ಅಧ್ಯಾಯದ 40ನೇ ವಚನವನ್ನು ದಯವಿಟ್ಟು ಯಾರಾದರೂ ಒಬ್ಬರು ಓದುವುದಾದರೆ. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಈ ಉಪವಾಸದ ದಿನದಲ್ಲಿ ಕರ್ತನ ಪಾದ ಸನ್ನಿಧಾನದಲ್ಲಿ ನಾವಿರುವಾಗ ಈ ದಿನ ದೇವರು ಹೇಳಿದಂಥ ಒಂದು ವಾಕ್ಯ, ಯೇಸು ಕ್ರಿಸ್ತನು ಆತನು ಈ ಲೋಕದಲ್ಲಿ 33.5 ವರ್ಷಗಳ ಕಾಲ ಈ ಭೂಲೋಕದಲ್ಲಿ ಆತನು ಜೀವಿಸುತ್ತಿದ್ದ ಕಾಲದಲ್ಲಿ ಅಲ್ಲಿ ಮಾರ್ತಾ ಮರಿಯಳು ಎನ್ನುವಂಥ ಇಬ್ಬರು ಅಕ್ಕ ತಂಗಿಯರು, ಅವರ ಇಬ್ಬರಿಗೆ ಒಬ್ಬ ತಮ್ಮ ಇದ್ದಾನೆ, ಅವನ ಹೆಸರು ಲಾಜರನು. ಈಗಾಗಲೇ ಆ ಲಾಜರನು ಸತ್ತು 4 ದಿನ ಆಗಿದೆ. ಅವನನ್ನು ಸಮಾಧಿಯ ಒಳಗಡೆ ಇಟ್ಟಿದ್ದಾರೆ. ಅಕ್ಕ ತಂಗಿಯರು ಏನಂತ ಅನ್ಕೊಂಡಿದ್ದಾರೆ, ಮುಗೀತು, ನನ್ನ ತಮ್ಮನ ಗತಿ ಮುಗೀತು. ಆದಾಗ್ಯೂ ಯೇಸು ಸ್ವಾಮಿನ ಬರೋದಕ್ಕೆ ಹೇಳ್ತಾರೆ. ಯೇಸು ಸ್ವಾಮಿ 4 ದಿನ ತಡವಾಗಿ ಬರ್ತಾರೆ. ಲಾಜರನು ಇದ್ದಾಗಲೇ ಸುದ್ದಿ ಗೊತ್ತಿರುತ್ತೆ ಯೇಸು ಸ್ವಾಮಿಗೆ. ಆದರೂ ಕೂಡ ಬೇಕಂತ ಅಲ್ಲೇ ನಿಂತು 4 ದಿನ ತಡವಾಗಿ, ಅಂದರೆ ಲಾಜರನು ಸತ್ತು ಸಮಾಧಿ ಮಾಡಲ್ಪಟ್ಟಿದೆ, 4 ದಿನ ತಡವಾಗಿ ಯೇಸು ಸ್ವಾಮಿ ಬರ್ತಿದ್ದಾರೆ. ಬಂದಾಗ ಅಕ್ಕ ಮಾರ್ತಳು ಹೇಳ್ತಿದ್ದಾಳೆ, ಸ್ವಾಮಿ ನೀನು ಇಲ್ಲೇ ಇದ್ದರೆ ನನ್ನ ತಮ್ಮ ಸಾಯ್ತಿರಲಿಲ್ಲ. ಹಲ್ಲೆಲೂಯಾ. ನೀನು ಇಲ್ಲೇ ಇದ್ದರೆ ನನ್ನ ತಮ್ಮ ಸಾಯ್ತಿರಲಿಲ್ಲ. ನಂತರ ಮುಂದೆ ಹೋಗಬೇಕಾದ್ರೆ ಯೇಸು ಸ್ವಾಮಿ ಅವನನ್ನು ಎಲ್ಲಿಟ್ಟಿದ್ದೀರಿ ಅಂತ ನೋಡಿಕೊಂಡು ಬಂದು ಆ ಸಮಾಧಿಯ ಗವಿ ಹತ್ರ ಬಂದು ಯೇಸು ಸ್ವಾಮಿ ಆ ಕಲ್ಲನ್ನು ತೆಗೀರಿ ಅಂತೇಳಿ ಹೇಳಬೇಕಾದ್ರೆ ಆ ಮಾರ್ತಳು ಹೇಳ್ತಾಳೆ, ಸ್ವಾಮಿ ಅವನು ಸತ್ತು 4 ದಿನ ಆಯಿತು, ಈಗ ನಾತ ಹುಟ್ಟಿದೆ. ಅಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳುವಂಥ ಮಾತು, ಮಾರ್ತಳೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಮೊದಲೇ ಹೇಳಲಿಲ್ಲವೇ? ಹಲ್ಲೆಲೂಯಾ. ನೋಡ್ರಿ, ಯೇಸು ಸ್ವಾಮಿ ಎಂಥ ಪರಿಸ್ಥಿತಿಯಲ್ಲಿ ಈ ಮಾತನ್ನು ಹೇಳುತ್ತಿದ್ದಾರೆ. ಇವತ್ತು ನಾವು ಕೂಡ ಯೇಸುವನ್ನು ನಂಬಿಷ್ಟು ವರ್ಷಗಳಾಯಿತು. ಇಷ್ಟೊಂದು ದಿನಗಳು ಕರ್ತನ ಸಮ್ಮುಖದಲ್ಲಿ ಯೇಸುವನ್ನು ನಂಬಿಕೊಂಡು ಜೀವಿಸುತ್ತಿದ್ದೇವೆ. ಅನೇಕ ಪರಿಸ್ಥಿತಿಗಳನ್ನು ಕೂಡ ನಾವು ದಾಟಿ ಬಂದಿದ್ದೀವಿ. ದಾಟಿ ಬಂದು ಯೇಸುವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಯೇಸುವಿನ ಮಾರ್ಗದಲ್ಲಿ ನಾವು ಜೀವಿಸುತ್ತಿದ್ದೇವೆ. ಆದರೂ ಕೂಡ ಈ ವಾಕ್ಯ ನಮಗೆ ಬೇಕು. ಮಾರ್ತಳಿಗೆ ಯೇಸು ಸ್ವಾಮಿ ಬಗ್ಗೆ ಗೊತ್ತು, ಯೇಸುವಿನ ಶಕ್ತಿ ಗೊತ್ತು, ಯೇಸುವಿನ ಮಹತ್ವ ಗೊತ್ತು, ಮಹಿಮೆ ಗೊತ್ತು. ಆತನೊಂದು ಮಾತು ಹೇಳಿದರೆ ಸಾಕು, ಏನು ಬೇಕಾರಾಗುತ್ತೆ ಅನ್ನೋದೆಲ್ಲ ಗೊತ್ತು. ಎಲ್ಲ ಗೊತ್ತಿದ್ದು ಕೂಡ ನನ್ನ ತಮ್ಮ ಸತ್ತಿದ್ದಾನೆ, ಸಮಾಧಿ ಹಾಗೆ ಆಯಿತು, ಇನ್ನವನು ಬರೋದಕ್ಕೆ ಸಾಧ್ಯನೇ ಇಲ್ಲ. ಈ ಅನುಮಾನ ಯಾಕೆ ಅವಳಲ್ಲಿ ಉಟ್ಕೊಂಡಿದೆ? ಈ ಒಂದು ಮನಸ್ಸು ಯಾಕೆ ಅಂದರೆ, ಸಾವು ಅನ್ನೋದು ಈ ಲೋಕದಲ್ಲಿ ನಮ್ಮನ್ನು ಆ ಹಂತಕ್ಕೆ, ನಮ್ಮನ್ನು ಪ್ರೀತಿಸುವಂಥ, ನಮ್ಮನ್ನು ಪ್ರೀತಿ, ಅನ್ಯೂನ್ಯತೆ, ಸ್ನೇಹ, ಇಂಥ ಒಂದು ದೊಡ್ಡ ಸಂಬಂಧಗಳು ಕಳೆದುಕೊಂಡಾಗ, ನಾವು ಕಳ್ಕೊಂಡಾಗ ನಮ್ಮಲ್ಲಿ ಬರೋ ದುಃಖ, ನಮ್ಮಲ್ಲಿ ಬರೋ ನೋವು ನಮ್ಮನ್ನು ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ಇಲ್ಲಿ ಮಾರ್ತಳ ವಿಷಯ ಹೀಗಿದೆ. ಆಕೆ ಯೇಸು ಸ್ವಾಮಿ ತನ್ನ ಮುಂದೆ ಇದ್ದರೂ ಕೂಡ ಆಕೆ ಒಂದು ರೀತಿಯಾಗಿ ಮುಗಿದೇ ಹೋಯಿತು ಅನ್ನೋ ರೀತಿಲಿದ್ದಾಳೆ. ಆದರೆ ಯೇಸು ಸ್ವಾಮಿ ಬೇಕು ಅಂತಾನೆ ಎಲ್ಲ ಮುಗಿದ ಮೇಲೆ ಬಂದಿದ್ದಾರೆ. ಹಲ್ಲೆಲೂಯಾ. ಅಂದರೆ ಈ ಲೋಕದಲ್ಲಿ ಮನುಷ್ಯನ ಮಾತೇನು ಗೊತ್ತಾ? ಮನುಷ್ಯನ ಭರವಸೆ, ಮನುಷ್ಯರ ಆಲೋಚನೆ, ಮನುಷ್ಯರು ಒಬ್ಬರಿಗೆ ಆದರಣೆ ಹೇಳಕ್ಕೆ ಬರಬೇಕಾದ್ರೆ ಏನಂತಾರೆ ಅಂದರೆ, ಜೀವ ಇರೋವರೆಗೂ ಅವ್ರ ಮಾತೇನಂತ ಇರುತ್ತೆ, ನೋಡೋಣ ದೇವರು ಸೌಖ್ಯ ಕೊಡ್ತಾರೆ, ಆರೋಗ್ಯ ಕೊಡ್ತಾರೆ, ಎಲ್ಲಾದರೂ ನಾವು ಪ್ರಾರ್ಥನೆ ಮಾಡೋಣ, ನಾವು ಏನು ಆಸ್ಪತ್ರೆಗೆ ತೋರಿಸೋಣ, ಬೇಕಾದರೆ ಇನ್ನೂ ಒಳ್ಳೆ ಡಾಕ್ಟರ್ ತೋರಿಸೋಣ, ನಿಮ್ಮ ಮಗ ಬದುಕ್ತಾನೆ, ನಿಮ್ಮ ಮಗಳು ಬದುಕ್ತಾಳೆ ಅಂತ ಏನೆಲ್ಲ ಭರವಸೆ ಕೊಟ್ಟು ನಾವು ಮಾತಾಡ್ತೀವಿ.
ಒಂದು ವೇಳೆ ಸತ್ತೋದ್ರೆ ಸತ್ತವರ ಮನೆಗೆ, ಆ ಸತ್ತು ಹೋದಂಥ ಮನೆಗೆ ಬಂದಾಗ ದುಃಖದಲ್ಲಿರುವವರಿಗೆ ನಾವೇನು ಹೇಳ್ತೀವಿ? ಈ ಮಾತು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಮುಂದಿನ ಕಾರ್ಯ ನೋಡೋಣ. ಹಲ್ಲೆಲೂಯ. ಅವನು ಹೋದ, ಏನು ಮಾಡೋದು? ಇನ್ನು ದೇವರು ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಸಮಾಧಾನದಲ್ಲಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ನಾವು ಮುಗಿಸ್ಬಿಡೋದಕ್ಕೆ ನೋಡ್ತೀವಿ. ಹಲ್ಲೆಲೂಯ. ಅಂದರೆ ಮನುಷ್ಯರ ಎಲ್ಲ ಸಾಮರ್ಥ್ಯ, ಆಲೋಚನೆ, ಶಕ್ತಿಗಳು ಏನಾಗುತ್ತೆ? ಅವರ ಕಾರ್ಯಗಳಲ್ಲಿ ಅಂತ್ಯವಾಗಿ ಹೋಗುತ್ತೆ. ಆದರೆ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ನಮ್ಮದು ಎಲ್ಲ ಮುಗಿದೋದ ಮೇಲೆ, ನಮ್ಮ ಬುದ್ಧಿ, ಜ್ಞಾನ, ತಿಳುವಳಿಕೆ, ಸಾಮರ್ಥ್ಯ ನಮ್ಮಿಂದ ಆಗೋ ಎಲ್ಲದೂ ಮುಗಿದ ಮೇಲೇ ಯೇಸು ಸ್ವಾಮಿ ನಮ್ಮ ಹತ್ರ ಬಂದರು. ಹಲ್ಲೆಲೂಯ. ನಮ್ಮ ಶಂಕರ ಪಾಸ್ಟರ್ ಅವರು ಒಳ್ಳೆ ಸಾಕ್ಷಿ ಅವ್ರ ಜೀವಿತದಲ್ಲಿ. ಅವ್ರು ಹೇಳ್ತಾರೆ, ಬ್ಲಡ್ ಕ್ಯಾನ್ಸರ್ ಆಗಿ ಮುಗೀತು, ಸಾಯೋ ಪರಿಸ್ಥಿತಿಲಿ ಇನ್ನೇನು ಸಾವು ಬರುತ್ತೆ, ಇನ್ನು ಯಾಕೆ ನನ್ನ ಬಗ್ಗೆ ನನ್ನ ಕುಟುಂಬ ಇಷ್ಟೆಲ್ಲ ಖರ್ಚು ಮಾಡಬೇಕು? ಇಲ್ಲ, ನಾನು ವಿಷ ತಗೊಂಡು ಸಾಯಬೇಕು ಅಂತೇಳಿ ವಿಷ ಕೊಂಡ್ಕೊಂಡು ಬಂದು ಇಟ್ಟುಕೊಂಡು ನಾನು ಸಾಯಬೇಕು. ಆಸ್ಪತ್ರೆಯಿಂದ ಬೇಗ ನಾನು ಡಿಸ್ಚಾರ್ಜ್ ಮಾಡಿರಿ, ನಾನು ಬೇಗ ಬೇರೆ ಕಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ರಕ್ತದ ಬಾಟ್ಲಿನ ಸಪ್ರೇಟಾಗಿ ಮುಚ್ಚಿಟ್ಕೊಂಡು, ಯಾವುದು ವಿಷದ ಬಾಟ್ಲಿಯನ್ನು ಮುಚ್ಚಿಟ್ಕೊಂಡು ಡಾಕ್ಟ್ರುಗಳಿಗೆ ಹೇಳಿ ಅಲ್ಲಿಂದ ಹೋಗಿ, ಇವರ ಆಲೋಚನೆ ಮುಗಿದೋಯ್ತು, ನಾ ಸತ್ತೋಗಬೇಕು. ಇವರು ಯಾವತ್ತು ನಾವು ಸತ್ತೋಗ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದರೂ ದೇವರು ಅವತ್ತಿಂದ ಇವರ ಜೀವಿತದಲ್ಲಿ ಒಂದು ಹೊಸದಾದ ಕಾರ್ಯವನ್ನು ಪ್ರಾರಂಭಿಸಿಬಿಟ್ರು. ಇವತ್ತು ಅವರನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದ್ರು. ಇದು ನಮ್ಮ ಮುಂದೆ ಇರೋ ದೊಡ್ಡ ಸಾಕ್ಷಿ. ಹಲ್ಲೆಲೂಯ. ಸಾಯಲೇಬೇಕು ಅಂತೇನಿಲ್ಲ, ನಾವೇ ತೀರ್ಮಾನ ಮಾಡ್ಕೊಳ್ತೀವಿ. ಯಾಕಂದ್ರೆ ಎಲ್ಲ ಮುಗಿದೋಯ್ತು, ಇನ್ನು ನಾವೇ ತೀರ್ಮಾನ ಮಾಡ್ಕೊಂಡ್ಬಿಡ್ತೀವಿ. ಇಂಥ ಪರಿಸ್ಥಿತಿಯಲ್ಲಿ ಕೂಡ ಯೇಸು ಸ್ವಾಮಿ ಬಂದು ಒಂದು ಮಾತು ಹೇಳ್ತಿದ್ದಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಹಲ್ಲೆಲೂಯ. ಪ್ರಿಯರಾದ ದೇವರ ಮಕ್ಕಳೇ, ಇವತ್ತು ನನ್ನ ಜೀವಿತದಲ್ಲಿ ನಾನು ತೆಗೆದುಕೊಂಡ ಎಲ್ಲ ತೀರ್ಮಾನಗಳಲ್ಲಿ ಕೂಡ ದೇವರನ್ನ ನಂಬುವಂತ ಮನಸ್ಸನ್ನು ನಾವು ಇವತ್ತು ದೇವರ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಬೇಕು. ನಮಗೆ ನಮ್ಮ ಪ್ರಯಾಸ, ನಮ್ಮ ಬುದ್ಧಿ, ನಮ್ಮ ಶಕ್ತಿ, ನಮ್ಮ ಆಲೋಚನೆ, ನಮ್ಮ ಕಾರ್ಯಗಳೆಲ್ಲ ಏನು ಮಾಡ್ತದೆ ಅಂದರೆ ನಮ್ಮನ್ನ ಅಂತ್ಯಗೊಳಿಸುತ್ತೆ. ನಮ್ಮ ಶಕ್ತಿ ಎಷ್ಟರ ಮಟ್ಟಿಗಿದೆ, ನಮ್ಮ ಬುದ್ಧಿ ಎಷ್ಟರ ಮಟ್ಟಿಗಿದೆ, ನಮ್ಮ ಸಾಮರ್ಥ್ಯ ಎಷ್ಟರ ಮಟ್ಟಿಗಿದೆ. ಹಲ್ಲೆಲೂಯ. ಇವೆಲ್ಲ ಒಂದು ದಿನ ಅಂತ್ಯ ಆಗೇ ಆಗುತ್ತೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನಮಗೆ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನೀನು ದೇವರನ್ನ ನಂಬುವುದಾದರೆ ಆ ನಂಬಿಕೆಯ ಮೇಲೆ ದೇವರು ಒಂದು ವಿಶೇಷವಾದ ಮಹಿಮೆಯನ್ನ ನಿನಗೆ ದೇವರು ತನ್ನ ಮಹಿಮೆಯನ್ನು ತೋರಿಸ್ತಾನೆ. ಹಲ್ಲೆಲೂಯ. ದೇವರು ನನಗೆ ಆತನ ಮಹಿಮೆಯನ್ನು ಕೊಡ್ತಾನೆ, ತೋರಿಸ್ತಾನೆ. ಆ ಮಹಿಮೆಯಲ್ಲಿ ನಾನು ಜೀವಿಸ್ತೇನೆ. ದೇವರ ಮಹಿಮೆ, ದೇವರು ಅಂದ್ರೆ ದೇವರ ಸಾಮರ್ಥ್ಯ, ದೇವರ ಶಕ್ತಿ, ದೇವರ ಜ್ಞಾನ, ದೇವರ ತಿಳುವಳಿಕೆ, ದೇವರ ಎಲ್ಲ ಸಂಗತಿಗಳನ್ನು ನಾನು ಅನುಭವಿಸುವುದಕ್ಕಾಗಿ ದೇವರನ್ನ ನಾನು ನಂಬಬೇಕು. ಹಲ್ಲೆಲೂಯ. ನೀನು ನಂಬಿದರೆ ದೇವರ ಮಹಿಮೆ ಕಾಣುವೆ. ನಾವು ದೇವರ ಬಳಿಗೆ ಬರುವಾಗ ಮೊದಲನೆಯ ಹೆಜ್ಜೆಯೇ ನಂಬಿಕೆ.